ಹರಿ ಓಂ ಶುಭೋದಯ. ಇವತ್ತು ಷಷ್ಠಿ ಇರೋದ್ರಿಂದ ನನ್ನ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಷಷ್ಠಿ. ಇದು ನನ್ನ 5th ಷಷ್ಠಿ ಅಂತಲೇ ಹೇಳ್ಬೋದು ನಾನು ಪೂಜೆ ಮಾಡ್ತಿರೋದು. ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ತಾಯಿ ದೇವತೆ ಮುಖ ನೋಡ್ತೀನಿ ನಾನು. ಅವ್ರನ್ನ ನೋಡಿದಾಗೆಲ್ಲ ತುಂಬ ಏನೋ ಒಂಥರ ಮನಸ್ಸಿಗೆ ಒಂಥರ ಖುಷಿ ಆಗುತ್ತೆ. ನಮ್ಮಮ್ಮ ನನ್ನೊಟ್ಟಿಗೆ ಇದ್ದಾರೆ ಅಂತಲೇ ನನಗೆ ಫೀಲ್ ಆಗುತ್ತೆ. ನನ್ನ ಮುದ್ದು ದೇವತೆಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಯಾವಾಗ ಅವರೇ ನಾನು ಮಿನಿ ಅಲಾರಮ್ ಅಂತಲೇ ಹೇಳ್ಬೋದು. ಬಟ್ ಈಗ ನಾನು ಅವ್ರನ್ನ ವೇಕಪ್ ಮಾಡ್ತೀನಿ. ಅದಾದ ನಂತರ ಅಪ್ಪಾಜಿಗೂ ಸಹ ಹರಿ ಓಂ ಹೇಳ್ತಾ ನಾನು ದಿನ ಶುರು ಮಾಡಿಕೊಂಡೆ. ಅದಾಗೋಷ್ಟರಲ್ಲಿ 5 ಗಂಟೆಗೆಲ್ಲ ನಾನು ಫ್ರೆಶ್ ಅಪ್ ಆದೆ. ಅದಾದ ನಂತರ ಕೈಗೆ ಬಳೆನೆಲ್ಲ ತೊಡಿಸ್ಕೊಂಡು ಅದಾದಮೇಲೆ ನನ್ನ ಷಷ್ಠಿ ಏನಿದೆ 5ನೇ ಷಷ್ಠಿದು ನಾನು ಮಾರ್ಕ್ ಮಾಡ್ತಿದ್ದೆ. ಬಿಕಾಸ್ ನನಗೆ ಅದು ಒಂದು ಏನು ಹೇಳ್ತಾರೆ ಸ್ವೀಟ್ ರಿಮೆಂಬರೆನ್ಸ್ ಅಂತಲೇ ಹೇಳ್ಬೋದು, ಎಷ್ಟು ಷಷ್ಠಿ ನಾನು ಪೂಜೆ ಮಾಡಿದ್ದೀನಿ ಅಂತ. ನನಗೆ ಕ್ಯಾಲೆಂಡರ್ ಸಿಕ್ಕಿದೆ ಮೊನ್ನೆ. ಆದ್ದರಿಂದ ಈ ಕ್ಯಾಲೆಂಡರ್ ಸಿಕ್ಕಾದಮೇಲೆ ಇದನ್ನು ನಾನು ಮಾರ್ಕ್ ಮಾಡಿ ಇಟ್ಕೊಂಡೆ ವಿತ್ ಸ್ಮೈಲಿ ಫೇಸ್. ಆ್ಯಂಡ್ ಬೇಗನೆ ರೆಡಿ ಆಗಿದ್ದೆ. ಬೆಳಗ್ಗೆನೇ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಅದಾದ ನಂತರ ನನ್ನ ಹಸ್ಬೆಂಡ್ ನನಗೂ ಮತ್ತು ಅಮ್ಮನಿಗೆ ಮಲ್ಲಿಗೆ ಹೂ ತಂದಿದ್ದರು. ಮಲ್ಲಿಗೆ ಹೂನೆಲ್ಲ ಮುಡ್ಕೊಂಡು ಅದಾದ ನಂತರ ಈ ಹೂ ಮತ್ತು ಗರಿಕೆ ಹುಲ್ಲನ್ನ ಅಮ್ಮ ನೆನ್ನೆ ನನಗೆ ತೊಗೊಂಬಂದು ಕೊಟ್ಟಿದ್ದು ಸಂಜೆ. ಇದು ಬಾಳೆಕಂಬ ಸಹ ಅಮ್ಮನೇ ನನಗೆ ಅಂದರೆ ಹೆಲ್ಪ್ ಮಾಡಿದ್ದು, ತೋಟದಿಂದ ತೊಗೊಂಡು ಕೊಟ್ಟಿದ್ದು ನನಗೆ. ಇದೆಲ್ಲ ನೀವು ನೋಡ್ಬೋದು. ಮತ್ತು ನಮ್ಮ ಮುದ್ದು ಗಣಪಗೆ ನಾನು ಜನಿವಾರ ಸಹ ಹಾಕಿದ್ದೀನಿ, ಕ್ಯೂಟಾಗಿ ಕಾಣ್ತಿದ್ದಾರಲ್ಲ. ಬ್ರಾಹ್ಮಿ ಮುಹೂರ್ತ ಮುಗಿಯೋಷ್ಟರಲ್ಲಿ ನನ್ನ ಪೂಜೆ ಮುಗ್ದಿತ್ತು. ಅಂದರೆ 5:30ಗೆಲ್ಲ ನನ್ನ ಪೂಜೆ ಮುಗ್ದಿತ್ತು. ಹಾಗಾಗಿ ನನಗೆ ಹೂವು ಎಷ್ಟು ಸಿಕ್ಕಿತ್ತೋ ಅಷ್ಟೇ ನಾನು ಮಾಡಿದ್ದೆ. ಹಾಗಾಗಿ ಅಮ್ಮು ಬೆಳಗ್ಗೆ ಬೇಗನೆ ಎದ್ದರು ನನ್ನ ಜೊತೆಲೇ. ನಾನು ಅವರು ವಾಕಿಂಗ್ ಹೋಗಿ ಬಂದ ನಂತರ ಆ ಟೈಮಲ್ಲಿ ಆಲ್ಮೋಸ್ಟ್ 6 o'clock ಆಗಿತ್ತು. 6 o'clockಲ್ಲಿ ನಾನು ಅಮ್ಮು ಇಬ್ಬರು ಹೋಗಿ ಹೂ ಕಿತ್ಕೊಂಡು ಬಂದೆ. 6:30 ಆಗಿತ್ತು. ಅಮ್ಮು ನನಗೆ ಹಾರ ಮಾಡಿಕೊಟ್ರು. ಈ ಹೂವಲ್ಲೂ ಸಹ ಹಾರ ಮಾಡ್ಬೋದಾ ಅಂತ ಇವತ್ತೇ ನಾನು ನೋಡಿದ್ದು. ತುಂಬ ಚೆನ್ನಾಗಿದೆ ಅಲ್ಲ. 12 ಬಗೆ ಹೂವು ಇದೆ ನಮ್ಮ ತೋಟದಲ್ಲಿ. ನೋಡಿ ಎಷ್ಟು ಮುದ್ದಾಗಿ ಮಾಡಿಕೊಟ್ಟಿದ್ದಾರೆ ಅಮ್ಮು. ಥ್ಯಾಂಕ್ ಯು ಸೋ ಮಚ್ ಅಮ್ಮು, ಐ ಲವ್ ಯು. ಆ್ಯಂಡ್ ಅಮ್ಮಗೂ ಒಳ್ಳೆಯದಾಗಲಿ, ಅಮ್ಮನೂ ಏನು ನೆನೆಸ್ಕೊಂಡಿದ್ದಾರೆ ಅದೆಲ್ಲ ಆಗಲಿ ಅಂತ ಹಾರನ ಹಾಕಿದೆ. ಇಲ್ಲಿ ನೀವು ನೋಡ್ಬೋದು ಯಾವ ರೀತಿಯಾಗಿ ಹಾರ ಮಾಡಿಕೊಟ್ಟಿದ್ದಾರೆ ಅಂತ. ಇನ್ನು ಮಿಕ್ಕಿದ ಡೆಕೋರೇಷನ್ ಎಲ್ಲ ನಾನೇ ಮಾಡಿದ್ದು. ಈ ಸೇವೆ ಮಾಡೋದಕ್ಕೆ ದೇವರು ನನಗೆ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ದೇವ್ರಿಗೂ ಸಹ ನಾನು ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಥ್ಯಾಂಕ್ಸ್ ಟು ಯೂನಿವರ್ಸ್ ಅಂತ. ಆ್ಯಂಡ್ ಬೆಳಗ್ಗೆ ಎಲ್ಲ ಮುಗ್ದಿತ್ತು. ಅದಾದ ನಂತರ ಇಲ್ಲಿ ನೀವು ನೋಡ್ಬೋದು 6:30 ಹೇಗಿದೆ ಅಂತ ಔಟ್ಸೈಡು. ತುಂಬಾ ಚೆನ್ನಾಗಿದೆ ಅಲ್ಲ. ಸೂರ್ಯ ದೇವ್ರು ನೋಡಿ ಸ್ವಲ್ಪ ಮೇಲೆ ಬಂದಿದೆ. ಹೋಗಿ ಬರ್ತೀನಿ. ಬಾಯ್.